ನಿಮಗೆಲ್ಲ ಗೊತ್ತಿದೆ ಕಾಂತಾರ ಸಿನಿಮಾ ಸೂಪರ್ ಹಿಟ್ ಆದ ನಂತರ ಇದೀಗ ಕಾಂತಾರ 2 ವರ್ಕ್ ನಡೀತಾ ಇದೆ. ಈಗ ಕಾಂತಾರ 2 ಸಿನಿಮಾಗೆ ದೈವದ ಅಭಯ ಸಿಕ್ಕಿದೆ ಅಂತ ನಿರ್ದೇಶಕ ಋಷಭ್ ಶೆಟ್ಟಿಗೆ ಅಭಯ ನೀಡಿದ ಮೈಸಂದಾಯ ದೈವ. ಕಾಂತಾರ 2 ಸಿನಿಮಾಕ್ಕೆ ಆಶೀರ್ವದಿಸಿದ ಮೈಸಂದಾಯ ದೈವ. ಗುರುಪುರ ವಜ್ರದೇಹಿ ಮಠದಲ್ಲಿ ನಡೆದ ಮೈಸಂದಾಯ ಕೋಲ ಋಷಭ್ ಶೆಟ್ಟಿ ತಲೆ ಸವರಿ ಆಶೀರ್ವಾದ ಮಾಡಿದ ದೈವ. ಯಾವುದಕ್ಕೂ ಭಯಬೇಡ ಮುನ್ನುಗ್ಗುವಂಥ ದೈವ ಹೇಳಿದೆ. ಮೈಸಂದಾಯ ಅಂತಂದರೆ ಒಂದು ರೀತಿಯಲ್ಲಿ ನೀವು ಪಂಜುರ್ಲಿ ನೀವು ನೋಡಿದ್ದೀರಿ. ಪಂಜುರ್ಲಿ ಅಂತಂದರೆ ಅಲ್ಲಿ ಹಂದಿಯ ಮುಖ ಹೊಂದಿರುತ್ತೆ. ಇದು ಮೈಸಂದಾಯ ಅಂತಂದರೆ ಇದು ಕೋಣನ ಮುಖ, ದೊಡ್ಡ ಕೋಣನ ಮುಖ. ನೋಡಿ, ಕೊಂಬು ನೋಡ್ಬೋದು ನೀವು, ಫುಲ್ ಕೋಣನ ಮುಖ. ಅದು ಮೈಸಂದಾಯ ಅಂತ. 2 ವರ್ಷ ರಡ್ಡಿದಂತ ನಿಯಮ ವಿಶೇಷವಾದಿಂಚಿನ ನಿಯಮ ಪ್ರಕಾರವಾದ ಮಲ್ಕೊಂಡಿರನ್ನ ಅನಲ ಆರ್ನ ಜಾತ್ರಾ ಮಹೋತ್ಸವ ಕೊಡಿ ಹಿಡಿದು ಕೊಡಿ ಜಾಪಾದ ಅವಭೃತ ಓಕೆ, ದಿನೇಶ್ ನಮ್ಮ ಮಂಗಳೂರು ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಋಷಭ್ ಶೆಟ್ಟಿ ತುಂಬ ಬ್ಯುಸಿ ಇದ್ದರು. ಈಗ ನೇರವಾಗಿ ಈ ದರ್ಶನಕ್ಕೆ ಬರೋದಕ್ಕೆ ಆಹ್ವಾನ ಇತ್ತಾ ಅಥವಾ ನೇರವಾಗಿ ಬಂದರ ದರ್ಶನ ಇದೆ, ಮೈಸಂದಾಯ ದರ್ಶನ ಇದೆ, ಕೋಲ ಇದೆ ಅನ್ನೋ ಕಾರಣಕ್ಕಾಗಿ ಬಂದರೆ ಏನು ಅಪ್ಡೇಟ್ ಇದೆ? ಹೌದು, ಅಂದರೆ ಕರಾವಳಿಯ ಸಂಸ್ಕೃತಿಯ ಕಥಾ ಹಂದರಿದ್ದಂತಹ ಕಾಂತಾರ ಸಿನಿಮಾ ಬಹಳಷ್ಟು ದೊಡ್ಡ ಮಟ್ಟದ ಹಿಟ್ ಆಗಿತ್ತು. ಈಗ ಸ್ವೀಕಲ್ ಭಾಗಕ್ಕಾಗಿ ಬಹಳಷ್ಟು ಭರ್ಜರಿಯಾದಂತಹ ತಯಾರಿ ನಡೀತಾ ಇದೆ. ಈ ನಡುವೆ ಋಷಭ್ ಶೆಟ್ಟಿ ಅವರು ಇದಕ್ಕೋಸ್ಕರವಾಗಿ ಒಂದಷ್ಟು ಪ್ರಿಪರೇಷನ್ಗಳು ಕೂಡ ಮಾಡ್ತಾ ಇದ್ದಾರೆ ಮತ್ತು ದೈವಸ್ಥಾನಗಳಿಗೆ ಹೋಗಿ ಈ ಬಗ್ಗೆ ಆಶೀರ್ವಾದವನ್ನು ಕೂಡ ಪಡಿತಾ ಇದ್ದಾರೆ. ಅದರಂತೆ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಗುರುಪುರದ ವಜ್ರದೇಹಿ ಮಠದಲ್ಲಿ ವಜ್ರದೇಹಿ ಸ್ವಾಮಿಗಳ ನೇತೃತ್ವದಲ್ಲಿ ಅಲ್ಲಿ ನೇಮೋತ್ಸವ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಋಷಭ್ ಶೆಟ್ಟಿ ಅವರಿಗೂ ಕೂಡ ನೇಮೋತ್ಸವಕ್ಕೆ ಆಹ್ವಾನ ನೀಡಲಾಗಿತ್ತು. ಹೀಗಾಗಿ ಋಷಭ್ ಶೆಟ್ಟಿ ಅವರು ಈ ಒಂದು ನೇಮೋತ್ಸವದಲ್ಲಿ ಪಾಲ್ಗೊಂಡು ದೈವದ ಆಶೀರ್ವಾದ ಪಡೆದಿರುವಂಥದ್ದು. ಅಂದರೆ ವಜ್ರದೇಹಿ ಮಠದಲ್ಲಿ ಮೈಸಂದಾಯ ದೈವದ ಕೋಲ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಋಷಭ್ ಶೆಟ್ಟಿ ಅವರು ಕೂಡ ಅದೇ ಸಂದರ್ಭದಲ್ಲಿ ಭಾಗಿಯಾಗಿ ಮೈಸಂದಾಯನ ಆಶೀರ್ವಾದ ಪಡೆದಿರುವಂಥದ್ದು. ಈ ವೇಳೆ ಮೈಸಂದಾಯ ದೈವದಲ್ಲಿ ಈ ಒಂದು ಕಾಂತಾರ ಸಿನಿಮಾದ ಬಗ್ಗೆಯೂ ಕೂಡ ಪ್ರಸ್ತಾಪ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಮತ್ತು ಆ ದೈವ ಮೈಸಂದಾಯ ದೈವ ಏನಿದೆ ಇದು ಕಾಂತಾರ ಸಿನಿಮಾಕ್ಕೆ ಯಾವುದೇ ರೀತಿಯಂತ ಸಮಸ್ಯೆ ಬರೋದಿಲ್ಲ, ಮುನ್ನುಗ್ಗು ಅನ್ನುವಂಥ ಆಶೀರ್ವಾದ ನೀಡಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥ. ಅಂದರೆ ಮೈಸಂದಾಯ ದೈವ ಏನಿದೆ ಇದು ಮಾತಾಡೋದಿಲ್ಲ, ಆಂಗಿಕ ಅಭಿನಯದಲ್ಲಿ ಆಂಗಿಕವಾದಂಥ ಒಂದು ಇದರಲ್ಲಿ ಋಷಭ್ ಶೆಟ್ಟಿ ಅವರಿಗೆ ನೀನು ಮುಂದುವರಿಯು, ಸಿನಿಮಾ ಮಾಡು, ಧೈರ್ಯ ತೆಗೆದುಕೊಳ್ಳು, ಯಾವುದೇ ಸಮಸ್ಯೆ ಬಂದರೆ ಆ ದೈವಗಳು ಕಾಪಾಡುತ್ತೆ ಅನ್ನುವಂಥ ಒಂದು ಅಭಯ ನೀಡಿದ್ದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇರುವಂಥ. ಅಂದರೆ ಋಷಭ್ ಶೆಟ್ಟಿ ಅವರು ಕಾಂತಾರ ಸಿನಿಮಾದ ಸ್ವೀಕಲ್ ಭಾಗ ಮಾಡ್ತಾ ಇದ್ದಾರೆ. ಇದು ದೈವದ ಕಥಾ ಹಂದರ ಇರುವ ಕಾರಣವಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತು ದೈವಗಳಲ್ಲಿ ಕೋಲಗಳಲ್ಲಿ ಭಾಗವಹಿಸಿ ಒಂದಷ್ಟು ಈ ಬಗ್ಗೆ ಪ್ರಸ್ತಾಪ ಕೂಡ ಮಾಡ್ತಾ ಇರ್ತಾರೆ. ಅದರಂತೆ ವಜ್ರದೇಹಿ ಮಠದಲ್ಲಿ ಬಂದು ಕೂಡ ಈ ಒಂದು ಕಾಂತಾರ ಸಿನಿಮಾದ ಬಗ್ಗೆ ಪ್ರಸ್ತಾವ ಇಟ್ಟಿರುವಂಥದ್ದು ಮತ್ತು